ಇಸಾಬೆಲ್ಲಾ ಒಬ್ಬ ಸುಂದರ ಯುವತಿ. ಅವಳು ಈ ದಿನ ತನ್ನ ಸೈಕಿಯಾಟ್ರಿಸ್ಟ್ ಮಾರ್ಟಿನ್ ಜೊತೆ ಮತ್ತೊಂದು ಕನ್ಸಲ್ಟೇಷನ್ಗೆ ಹೋಗ್ತಾಳೆ. ಇದು ಅವಳ ಮೊದಲ ಸೆಷನ್ ಅಲ್ಲ. ರಿಕರಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಅವಳು ಅವನನ್ನ ಪದೇ ಪದೇ ಭೇಟಿ ಮಾಡ್ತಿದ್ದಾಳೆ. ಇಸಾಬೆಲ್ಲಾಗೆ ಒಂದೇ ಕನಸು ಪದೇ ಪದೇ ಬೀಳ್ತಿದೆ. ಆ ಕನಸಲ್ಲಿ ಅವಳು ಶ್ರೀಮಂತ ಮಿಡಲ್ ಏಜ್ಡ್ ಮ್ಯಾನ್ ಜೊತೆ ಇರ್ತಾಳೆ. ಅವನು ಯಾವಾಗಲೂ ಅವಳನ್ನ ಲಕ್ಸುರಿಯಸ್ ಬೋಟ್ ಟ್ರಿಪ್ಗೆ ಕರೀತಾನೆ. ಅದು ಸ್ಟ್ರೆಸ್ನಿಂದ ಎಸ್ಕೇಪ್ ಆಗೋ, ಮಜಾ ಮಾಡೋ ಮತ್ತು ಆಸೆಗಳಿಗೆ ಶರಣಾಗೋ ಫ್ಯಾಂಟಸಿ. ವಿಚಿತ್ರ ಅಂದ್ರೆ ಇಸಾಬೆಲ್ಲಾ ಕನಸುಗಳನ್ನ ಡಿಸ್ಕ್ರೈಬ್ ಮಾಡೋ ರೀತಿ ಮಾರ್ಟಿನ್ನಲ್ಲೇ ಏನೋ ಬದಲಾವಣೆ ತರುತ್ತೆ. ಟೆನ್ಷನ್ ಸೆನ್ಸ್ ಮಾಡಿದ ಇಸಾಬೆಲ್ಲಾ ಅವನ ಡಿಸ್ಕಂಫರ್ಟ್ ಎಂಜಾಯ್ ಮಾಡ್ತಾ ವಿಷಯವನ್ನ ಇನ್ನು ಮುಂದೆ ತಳ್ತಾಳೆ. ಆದ್ರೆ ನಡೆದ ವಿಷಯದಿಂದ ಮುಜುಗರ ಮತ್ತು ಆಘಾತಕ್ಕೊಳಗಾಗಿ ಅವಳು ಬೇಕಂತಲೇ ಸೆಷನ್ ಬಿಟ್ಟು ಹೋಗ್ತಾಳೆ. ಮಾರ್ಟಿನ್ ತಕ್ಷಣ ಇಸಾಬೆಲ್ಲಾ ತಂದೆ ಸಕ್ಸಸ್ಫುಲ್ ಮತ್ತು ಶ್ರೀಮಂತ ಲಾಯರ್ ಫ್ರಾಂಕ್ಗೆ ಕಾಲ್ ಮಾಡ್ತಾನೆ. ಕಾಲ್ನಲ್ಲಿ ಇನ್ಮುಂದೆ ಇಸಾಬೆಲ್ಲಾಗೆ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯವಿಲ್ಲ ಅನ್ನೋದನ್ನ ಮಾರ್ಟಿನ್ ಸ್ಪಷ್ಟಪಡಿಸ್ತಾನೆ. ಇದರಿಂದ ಫ್ರಾಂಕ್ಗೆ ಕೋಪ ಬರುತ್ತೆ. ಯಾಕಂದ್ರೆ ಅವನ ಮಗಳು ಸಿಗೋ ಪ್ರತಿ ಸೈಕಿಯಾಟ್ರಿಸ್ಟ್ ಜೊತೆನೂ ಹೀಗೆ ತೊಂದರೆ ಕೊಡ್ತಿರ್ತಾಳೆ. ಐಡಿಯಾಸ್ ಖಾಲಿಯಾದಾಗ ಫ್ರಾಂಕ್ ಹೆಂಡತಿ ಕ್ಲಾಡಿಯಾ ಒಂದು ಸಜೆಷನ್ ಕೊಡ್ತಾಳೆ. ಫ್ಯಾಮಿಲಿ ಜೊತೆ ಕಂಟ್ರಿಸೈಡ್ ವಿಲ್ಲಾಗೆ ವೆಕೇಶನ್ ಹೋಗೋಣ ಅಂತಾಳೆ. ಫ್ರಾಂಕ್ ಒಪ್ಪಲ್ಲ, ಆದ್ರೆ ಕ್ಲಾಡಿಯಾ ಪಟ್ಟು ಬಿಡಲ್ಲ. ದೂರ ಹೋದ್ರೆ ಇಸಾಬೆಲ್ಲಾ ಜೊತೆ ರೀಕನೆಕ್ಟ್ ಆಗೋಕೆ ಹೆಲ್ಪ್ ಆಗುತ್ತೆ ಅನ್ನೋದು ಅವಳ ಆಸೆ. ಕೊನೆಗೆ ಫ್ರಾಂಕ್ ಒಪ್ತಾನೆ. ಇಸಾಬೆಲ್ಲಾ ಮನೆಗೆ ಬಂದ ತಕ್ಷಣ ಕನ್ಸಲ್ಟೇಷನ್ನಲ್ಲಿ ಮಾರ್ಟಿನ್ ಜೊತೆ ಫ್ಲರ್ಟ್ ಮಾಡಿದ್ದಕ್ಕೆ ಫ್ರಾಂಕ್ ಅವಳನ್ನ ಪ್ರಶ್ನೆ ಮಾಡ್ತಾನೆ. ಇಸಾಬೆಲ್ಲಾ ಡಿಫೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಪ್ಪನಿಗೆ ಇನ್ನೂ ಕೋಪ ಬರುತ್ತೆ. ಟ್ರಿಪ್ಗೆ ಪ್ಯಾಕ್ ಮಾಡುವಂತ ಅವನು ಆರ್ಡರ್ ಮಾಡ್ತಾನೆ. ಅವಳು ನಿರಾಕರಿಸಿದಾಗ ಅಲೋವೆನ್ಸ್ ಕಟ್ ಮಾಡೋದಾಗಿ ಬೆದರಿಸ್ತಾನೆ. ಇಸಾಬೆಲ್ಲಾ ಅನಿವಾರ್ಯವಾಗಿ ಒಪ್ತಾಳೆ. ರೂಮ್ಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡು, ಇಲ್ಲಾಂದ್ರೆ ಅಲೋವೆನ್ಸ್ ನಿಲ್ಲಿಸ್ತೀನಿ, ಕಾರ್ ಕಿತ್ಕೋತೀನಿ. ಸರಿ. ಮರುದಿನ ಅವರು ಸಿಟಿಯಿಂದ ತುಂಬಾ ದೂರ ಲಾಂಗ್ ಡ್ರೈವ್ ಹೋಗ್ತಾರೆ. ಎಲ್ಲಿಗೆ ಅಂತ ಇಸಾಬೆಲ್ಲಾ ಕೇಳೋ ಗೋಜಿಗೆ ಹೋಗಲ್ಲ. ಅಲ್ಲಿಗೆ ತಲುಪಿದಾಗ ವಿವಿಯನ್ ಅನ್ನೋ ಲೇಡಿ ಅವರನ್ನ ವೆಲ್ಕಮ್ ಮಾಡಿ ಸುತ್ತಾಡಿಸಿ ತೋರಿಸ್ತೀನಿ ಅಂತಾಳೆ. ಅದು ಒಂದು ಲಕ್ಸುರಿಯಸ್ ಪ್ಲಾಂಟೇಶನ್ ವಿಲ್ಲಾ ಅಂತ ಆಮೇಲೆ ಗೊತ್ತಾಗುತ್ತೆ. ಆದ್ರೆ ವಿವಿಯನ್ ಕೊಡ್ತಿರೋ ಎಂಥೂಸಿಯಾಸ್ಟಿಕ್ ಎಕ್ಸ್ಪ್ಲನೇಷನ್ಸ್ ಕೇಳಿ ಇಸಾಬೆಲ್ಲಾಗೆ ಬೋರ್ ಆಗುತ್ತೆ. ಮ್ಯಾಟ್ ಅನ್ನೋ ಹ್ಯಾಂಡ್ಸಮ್ ಮನುಷ್ಯನ ಮೇಲೆ ಅವಳ ಗಮನ ಹರಿತೆ. ಮ್ಯಾಟ್ ತನ್ನ ವರ್ಕರ್ ಫ್ಯಾಬಿಯೋಗೆ ಹುಲ್ಲು ಕತ್ತರಿಸಿ ಹಣ್ಣು ಕೀಳೋಕೆ ಹೇಳ್ತಿರೋದು ಸ್ವಲ್ಪ ಹೊತ್ತಲ್ಲೇ ಕಾಣಿಸುತ್ತೆ. ಅವರಿಬ್ಬರೂ ಫ್ರಾಂಕ್ ಫ್ಯಾಮಿಲಿ ಒಂದು ತಿಂಗಳು ಇಲ್ಲಿ ಇರೋ ಪ್ಲಾನ್ ಬಗ್ಗೆ ಮಾತಾಡ್ತಾರೆ. ಫ್ಯಾಬಿಯೋಗೆ ಅನುಮಾನ ಇರುತ್ತೆ, ಇಷ್ಟು ದೂರದ ಜಾಗದಲ್ಲಿ ಗೆಸ್ಟ್ಸ್ ಜಾಸ್ತಿ ದಿನ ಇರೋದಿಲ್ಲ ಅಂತ ಅವನು ಹೇಳ್ತಾನೆ. ಆಮೇಲೆ ಇಸಾಬೆಲ್ಲಾ ಪೂಲ್ ಹತ್ರ ರಿಲ್ಯಾಕ್ಸ್ ಮಾಡ್ತಿರುವಾಗ ಫೋನ್ ಚೆಕ್ ಮಾಡ್ತಾಳೆ. ಅಲ್ಲಿ ಸಿಗ್ನಲ್ ಇರೋದಿಲ್ಲ. ಇದರಿಂದ ಅವಳಿಗೆ ತುಂಬಾ ಸಿಟ್ಟು ಬರುತ್ತೆ. ಅವಳು ಫ್ರಾಂಕ್ ಮತ್ತು ಕ್ಲಾಡಿಯಾ ಹತ್ರ ಹೋಗಿ ಎಂಥ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀರಿ ಅಂತ ಜಗಳ ಮಾಡ್ತಾಳೆ. ಇನ್ನೂ ಸಿಟ್ಟಲ್ಲೇ ಇರೋ ಇಸಾಬೆಲ್ಲಾ ಮ್ಯಾಟ್ನ ಕೇಳ್ತಾಳೆ, ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡೋಕೆ ಇಂಟರ್ನೆಟ್ ಅಥವಾ ಫೋನ್ ಸರ್ವಿಸ್ ಹೇಗೆ ಸಿಗುತ್ತೆ ಅಂತ. ಇಲ್ಲಿ ಇಂಟರ್ನೆಟ್ ಇಲ್ಲ, ವೆಕೇಶನ್ ಎಂಜಾಯ್ ಮಾಡು ಅಂತ ಮ್ಯಾಟ್ ಸಮಾಧಾನವಾಗಿ ಹೇಳ್ತಾನೆ. ಸುತ್ತಲಿನ ಸೌಂದರ್ಯ ತೋರಿಸ್ತಾನೆ. ಇಸಾಬೆಲ್ಲಾ ತಾನು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ ಅಂತ ರಿಯಲೈಸ್ ಮಾಡ್ಕೊಳ್ತಾಳೆ. ಆಗ ಮಂಜು ಕವಿದ ವಾತಾವರಣ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಕ್ಲಾಡಿಯಾ ತನ್ನ ರಿಲೇಟಿವ್ ಅಲೆಕ್ಸಾಂಡ್ರೋ ಮದುವೆ 2 ಡೇಸ್ನಲ್ಲಿ ಇದೆ ಅಂತ ಹೇಳ್ತಾಳೆ. ಅವಳು ಇಸಾಬೆಲ್ಲಾನ ಮದುವೆಗೆ ಬರೋಕೆ ಕರೀತಾಳೆ. ಆದ್ರೆ ಇಸಾಬೆಲ್ಲಾ ಅದನ್ನ ಒರಟಾಗಿ ನಿರಾಕರಿಸ್ತಾಳೆ. ಆ ಸಂಜೆ ಮ್ಯಾಟ್ ಮತ್ತು ವಿವಿಯನ್ ಗೆಸ್ಟ್ಸ್ ಜೊತೆ ಕುಡಿಯೋದನ್ನ ನೋಡಿ ಇಸಾಬೆಲ್ಲಾ ಅವರನ್ನ ಜಾಯಿನ್ ಮಾಡಬೇಕು ಅಂತಾಳೆ. ಆದ್ರೆ ಅವಳು ಹೋಗೋ ಅಷ್ಟರಲ್ಲಿ ಎಲ್ಲರೂ ಹೋಗಿರ್ತಾರೆ. ಬಿಸಿ ಡೇ ಇರೋದ್ರಿಂದ ಮ್ಯಾಟ್ ರೆಸ್ಟ್ ಮಾಡೋಕೆ ಹೋಗ್ತಾನೆ. ಇದರಿಂದ ಇಸಾಬೆಲ್ಲಾ ಬೇಜಾರಾಗಿ ಒಬ್ಬಳೇ ಇರ್ತಾಳೆ. ಮರುದಿನ ಬೆಳಗ್ಗೆ ಮ್ಯಾಟ್ ತನ್ನ ರೂಮ್ ಹತ್ರ ಎಕ್ಸರ್ಸೈಸ್ ಮಾಡೋದನ್ನ ಇಸಾಬೆಲ್ಲಾ ನೋಡ್ತಾಳೆ. ಆ ಕ್ಷಣ ಅವಳಿಗೆ ಅವನ ಮೇಲೆ ಅಟ್ರಾಕ್ಷನ್ ಹೆಚ್ಚಿಸುತ್ತೆ. ಆಮೇಲೆ ಫ್ರಾಂಕ್ ಮತ್ತು ಕ್ಲಾಡಿಯಾ ಮದುವೆಗೆ ಬರೋಕೆ ಇಸಾಬೆಲ್ಲಾನ ಒಪ್ಪಿಸೋಕೆ ನೋಡ್ತಾರೆ. ಇಸಾಬೆಲ್ಲಾ ಸುಮ್ಮನಿರೋದ್ರಿಂದ ಕ್ಲಾಡಿಯಾ ಅವಳ ಹತ್ರ ಪ್ರೈವೇಟ್ ಆಗಿ ಮಾತಾಡ್ತಾಳೆ. ಸ್ಟೆಪ್ ಮದರ್ ಆದ್ರೂ ಕ್ಲಾಡಿಯಾಗೆ ಇಸಾಬೆಲ್ಲಾ ಮೇಲೆ ನಿಜವಾದ ಕೇರ್ ಇದೆ. ಇಸಾಬೆಲ್ಲಾ ತನ್ನ ಒಬ್ಬ ಫ್ರೆಂಡ್ ತರ ನೋಡ್ಲಿ ಅನ್ನೋದು ಅವಳ ಆಸೆ. ತಾನು ಅವಳ ಫಾದರ್ ಮಧ್ಯೆ ಬರಲ್ಲ ಅಂತ ಕ್ಲಾಡಿಯಾ ಹೇಳ್ತಾಳೆ. ಫಸ್ಟ್ ಹಸ್ಬೆಂಡ್ ಕಳ್ಕೊಂಡ ಮೇಲೆ ಅವಳಿಗೆ ಬೇಕಿರೋದು ಪೀಸ್ಫುಲ್ ಲೈಫ್ ಮಾತ್ರ. ಫ್ರಾಂಕ್ ಮತ್ತು ಕ್ಲಾಡಿಯಾ ಹೋದ ಮೇಲೆ ಇಸಾಬೆಲ್ಲಾ ತಕ್ಷಣ ಫ್ಯಾಬಿಯೋ ಮತ್ತು ಮ್ಯಾಟ್ ಹತ್ರ ಹೋಗ್ತಾಳೆ. ಸಿಟಿಗೆ ಬಿಡಿ ಅಂತ ಕೇಳ್ತಾಳೆ. ಆದ್ರೆ ಮ್ಯಾಟ್ ಕೆಲಸ ಇದೆ ಅಂತ ರಿಫ್ಯೂಸ್ ಮಾಡ್ತಾನೆ. ಬೇಕಿದ್ರೆ ನಡ್ಕೊಂಡೇ ಹೋಗು ಅಂತ ನೇರವಾಗಿ ಹೇಳ್ತಾನೆ. ಇಸಾಬೆಲ್ಲಾ ಮ್ಯಾಡಿಗನ್ ಹತ್ರ ಈ ಪ್ಲೇಸ್ ತುಂಬಾ ಬೋರಿಂಗ್ ಮತ್ತು ಲೋನ್ಲಿ ಅಂತ ತನ್ನ ಫ್ರಸ್ಟ್ರೇಷನ್ ಹೇಳ್ಕೊಳ್ತಾಳೆ. ಬಹುಶಃ ಅವಳು ಇನ್ನೂ ಪ್ಲಾಂಟೇಶನ್ನ ಒಳ್ಳೆ ಸೈಡ್ ನೋಡಿಲ್ಲ ಅಂತ ಮ್ಯಾಟ್ ಹೇಳ್ತಾನೆ. ಅವನು ಅವಳನ್ನ ಕೆಲಸಕ್ಕೆ ಕರೆದು ಬೆಳಗ್ಗೆ 5 ಗಂಟೆಗೆ ಏಳೋಕೆ ಚಾಲೆಂಜ್ ಮಾಡ್ತಾನೆ. ಒಪ್ಪದಂತೆ ಇಸಾಬೆಲ್ಲಾ ಮರುದಿನ ಬೇಗ ರೆಡಿಯಾಗಿ ಬಂದು ಮ್ಯಾಟ್ನ ಮೀಟ್ ಮಾಡ್ತಾಳೆ.
ಅವನು ಅವಳಿಗೆ ಸಿಂಪಲ್ ಕೆಲಸ ಕೊಡ್ತಾನೆ. ಒಣಗಿದ ಗಿಡ ಕೀಳೋದು, ಕೊಳೆತ ಹಣ್ಣು ಕಲೆಕ್ಟ್ ಮಾಡೋದು ಮತ್ತೆ ಕ್ಲೀನ್ ಮಾಡೋದು. ಆಮೇಲೆ ಫ್ಯಾಬಿಯೋ ವಿವಿಯನ್ ಜೊತೆ ಹಣ್ಣು ಕೀಳೋಕೆ ಕರ್ಕೊಂಡು ಹೋಗ್ತಾನೆ. ಇಸಾಬೆಲ್ಲಾ ಕಂಪ್ಲೇಂಟ್ ಇಲ್ಲದೆ ಕೆಲಸ ಮುಗಿಸ್ತಾಳೆ. ಅವಳ ಎಫರ್ಟ್ ನೋಡಿ ಮ್ಯಾಟ್ ಥ್ಯಾಂಕ್ಸ್ ಹೇಳೋಕೆ ಊಟಕ್ಕೆ ಇನ್ವೈಟ್ ಮಾಡ್ತಾನೆ. ಇಸಾಬೆಲ್ಲಾ ಆ ಇನ್ವಿಟೇಷನ್ ಒಪ್ಪಿ ಅವನ ಜೊತೆ ಊಟಕ್ಕೆ ಸೇರ್ತಾಳೆ. ಜೊತೆಗಿದ್ದಾಗ ಅವಳಿಗೆ ಕುತೂಹಲ ತಡೆಯೋಕೆ ಆಗದೆ ಮ್ಯಾಟ್ ಲೈಫ್ನಲ್ಲಿ ಆಲ್ರೆಡಿ ಯಾರಾದ್ರೂ ಇದ್ದಾರಾ ಅಂತ ಕೇಳ್ತಾಳೆ. ಇಸಾಬೆಲ್ಲಾಗೆ ಅವನು ಇಷ್ಟವಾಗ್ತಿದ್ದಾನೆ. ತಾನು ಸಿಂಗಲ್ ಅಂತ ಮ್ಯಾಟ್ ಹೇಳ್ತಾನೆ, ಯಾಕಂದ್ರೆ ಕೆಲಸದಲ್ಲೇ ಅವನು ಬ್ಯುಸಿಯಾಗಿರ್ತಿದ್ದ. ಮತ್ತೆ ಪ್ಲಾಂಟೇಶನ್ ಲೈಫ್ನಲ್ಲಿ ರೋಮ್ಯಾನ್ಸ್ಗೆ ಜಾಗವಿರಲಿಲ್ಲ. ಇಸಾಬೆಲ್ಲಾ ಕೂಡ ತಾನು ಸಿಂಗಲ್ ಅಂತ ಹೇಳ್ತಾಳೆ. ಆದ್ರೆ ಮ್ಯಾಟ್ ರೆಸ್ಟ್ ಮಾಡೋಕೆ ಕ್ಯಾಬಿನ್ಗೆ ಹೋಗ್ತಾನೆ. ಮರುದಿನ ಇಸಾಬೆಲ್ಲಾ ಶೆಡ್ ಹೊರಗೆ ವೇಟ್ ಮಾಡ್ತಾ ಇರ್ತಾಳೆ. ಮ್ಯಾಟ್ ಮೊಟ್ಟೆ ಕಲೆಕ್ಟ್ ಮಾಡೋಕೆ ಅವಳನ್ನ ಕರ್ಕೊಂಡು ಹೋಗಿ ಹೆಚ್ಚು ಕೆಲಸ ಕೊಡ್ತಾನೆ. ಆದ್ರೆ ಮ್ಯಾಟ್ ವಿವಿಯನ್ ಅಷ್ಟು ಕ್ಲೋಸ್ ಇರೋದು ನೋಡಿ ಇಸಾಬೆಲ್ಲಾಗೆ ಹೊಟ್ಟೆ ಕಿಚ್ಚಾಗುತ್ತೆ. ಅವರಿಬ್ಬರ ನಡುವಿರೋ ಆ ಕಂಫರ್ಟ್ನ ಅವಳು ನೋಟಿಸ್ ಮಾಡ್ತಾಳೆ. ಕೆಲಸ ಮುಗಿದ ಮೇಲೆ ಮ್ಯಾಟ್ನ ಊಟಕ್ಕೆ ಕರೆಯೋ ಸರದಿ ತನ್ನದು ಅಂತ ಇಸಾಬೆಲ್ಲಾ ಡಿಸೈಡ್ ಮಾಡ್ತಾಳೆ. ತಾನೇ ಅಡುಗೆ ಮಾಡ್ತೀನಿ ಅಂತಾಳೆ. ಆದ್ರೆ ನಿಜಕ್ಕಾದ್ರೆ ಅವಳಿಗೆ ಅಡುಗೆ ಬರಲ್ಲ. ಫ್ಯಾಬಿಯೋ ಸಿಕ್ಕಾಗ ಅವನಿಗೋಸ್ಕರ ಅಡುಗೆ ಮಾಡಿಕೊಡು ಅಂತ ಕೇಳ್ತಾಳೆ. ಫ್ಯಾಬಿಯೋ ಅಡುಗೆ ಮಾಡ್ತಿರುವಾಗ ಇಸಾಬೆಲ್ಲಾ ಕುತೂಹಲದಿಂದ ಮ್ಯಾಟ್ ವಿವಿಯನ್ ನಡುವಿನ ಸಂಬಂಧದ ಬಗ್ಗೆ ಕೇಳ್ತಾಳೆ. ಫ್ಯಾಬಿಯೋ ಅವರಿಬ್ಬರು ಬಾಲ್ಯದ ಗೆಳೆಯರು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವರು ಒಟ್ಟಿಗೆ ಬೆಳೆದಿರೋದ್ರಿಂದ ಅವರ ಬಾಂಡ್ ಪ್ರೇಮಿಗಳಿಗಿಂತ ಹೆಚ್ಚಾಗಿ ಅಣ್ಣ ತಂಗಿಯರ ತರ ಇರುತ್ತೆ. ಆಮೇಲೆ ಫ್ಯಾಬಿಯೋ ತನ್ನ ಪಾಸ್ಟ್ ಬಗ್ಗೆ ಸ್ವಲ್ಪ ಹೇಳ್ತಾನೆ. ವರ್ಷಗಳ ಹಿಂದೆ ಅವನು ಸರ್ಕಸ್ ಪರ್ಫಾರ್ಮರ್ ಆಗಿದ್ದ. ಅವನ ಟ್ರೂಪ್ ಹತ್ತಿರದ ಹಳ್ಳಿಯಲ್ಲಿ ಶೋ ನಡೆಸಿತ್ತು. ಒಂದು ರಾತ್ರಿ ನಡೆದ ಆಕ್ಸಿಡೆಂಟ್ನಲ್ಲಿ ಮೂಳೆ ಮುರಿದು ಅವನ ಸರ್ಕಸ್ ಕೆರಿಯರ್ ಎಂಡ್ ಆಯಿತು. ಪರ್ಫಾರ್ಮೆನ್ಸ್ ಮುಂದುವರಿಸೋಕೆ ಆಗದಿದ್ದಾಗ ಮ್ಯಾಟ್ ಪ್ಲಾಂಟೇಶನ್ನಲ್ಲಿ ಕೆಲಸ ಕೊಟ್ಟು ಹೊಸ ಲೈಫ್ ಕೊಟ್ಟ. ಊಟ ಆದ್ಮೇಲೆ ಅಡುಗೆ ಮಾಡಿದ್ದು ಫ್ಯಾಬಿಯೋ ಅಂತ ಮ್ಯಾಟ್ಗೆ ತಿಳಿಯುತ್ತೆ. ಇಸಾಬೆಲ್ಲಾ ತಾನು ಅವರ ಬಗ್ಗೆ ಕೇಳ್ತಿದ್ದೆ ಅಂತ ಒಪ್ಕೊಳ್ತಾಳೆ. ಇದರಿಂದ ಮ್ಯಾಟ್ ವಿವಿಯನ್ನ ಪಾಸ್ಟ್ ಬಗ್ಗೆ ಹೇಳ್ತಾನೆ. ಅವಳು ಚಿಕ್ಕಂದಿನಿಂದಲೂ ಅವನ ಫ್ಯಾಮಿಲಿಗೆ ಹತ್ತಿರವಿದ್ದು ಅವನ ಲೈಫ್ನ ಭಾಗವಾಗಿದ್ದಾಳೆ. ಈ ಸಲ ಮೊದಲಿನಂತಲ್ಲದೆ ಮ್ಯಾಟ್ ರೆಸ್ಟ್ ತಗೊಳ್ಳೋಕೆ ಹೋಗೋ ಮುನ್ನ ಇಸಾಬೆಲ್ಲಾ ಅವನ ಹತ್ತಿರ ಬರ್ತಾಳೆ. ಅವರಿಬ್ಬರು ಇಷ್ಟು ಹತ್ತಿರವಾಗಿದ್ದಕ್ಕೆ ಅವಳಿಗೆ ನಿಜವಾಗಿಯೂ ಖುಷಿ ಆಗ್ತಿದೆ. ಫ್ರಾಂಕ್ ಮತ್ತು ಕ್ಲೌಡಿಯಾ ಪ್ಲಾಂಟೇಶನ್ಗೆ ವಾಪಸ್ ಬಂದಾಗ ಇಸಾಬೆಲ್ಲಾ ಮೊದಲಿಗಿಂತ ಹೆಚ್ಚು ಬ್ರೈಟ್ ಮತ್ತು ಚಿಯರ್ಫುಲ್ ಆಗಿರೋದನ್ನ ತಕ್ಷಣ ನೋಡ್ತಾರೆ. ಮ್ಯಾಟ್ ಮತ್ತು ಇಸಾಬೆಲ್ಲಾ ಪ್ಲಾಂಟೇಶನ್ ಸುತ್ತಾಡ್ತಾ ಇರುವಾಗ ಇಸಾಬೆಲ್ಲಾ ತನ್ನ ಫ್ಯಾಮಿಲಿ ಬಗ್ಗೆ ಹೇಳ್ತಾಳೆ. ಕ್ಲೌಡಿಯಾ ತನ್ನ ಸ್ಟೆಪ್ ಮದರ್ ಅಂತ ಅವಳು ಹೇಳ್ತಾಳೆ. ಇಸಾಬೆಲ್ಲಾಗೆ 13 ವರ್ಷ ಇದ್ದಾಗ ಅವಳ ತಾಯಿ ಕ್ಯಾನ್ಸರ್ನಿಂದ ತೀರ್ಹೋಗಿದ್ರು. ಅವಳ ತಂದೆ ಕೆಲಸದಲ್ಲಿ ಬ್ಯೂಸಿ ಇದ್ದಿದ್ದರಿಂದ ಒಬ್ಬ ಕೇರ್ಟೇಕರ್ ಅವಳನ್ನು ಬೆಳೆಸಿದ್ರು. ಸಂಬಂಧ ಬೆಳೆದಂತೆ ಇಸಾಬೆಲ್ಲಾ ಪ್ಲಾಂಟೇಶನ್ ಲೈಫ್ ಎಂಜಾಯ್ ಮಾಡ್ತಾಳೆ. ಮ್ಯಾಟ್ ಕೆಲಸದಲ್ಲಿ ಹೆಲ್ಪ್ ಮಾಡೋಕೆ ಫ್ರಾಂಕ್ ಮತ್ತು ಕ್ಲೌಡಿಯಾಗೂ ಹೇಳ್ತಾಳೆ. ಮೆಲ್ಲಗೆ ಇಸಾಬೆಲ್ಲಾ ಅವರಿಬ್ಬರಿಗೂ ಹತ್ತಿರವಾಗ್ತಾಳೆ. ತಾವು ಒಂದು ಹ್ಯಾಪಿ ಫ್ಯಾಮಿಲಿ ಆಗಬಹುದು ಅನ್ನೋ ಹೋಪ್ ಕ್ಲೌಡಿಯಾಗೆ ಬರುತ್ತೆ. ನಂತರ ಇಸಾಬೆಲ್ಲಾ ತನ್ನ ತಂದೆ ಮತ್ತು ಕ್ಲೌಡಿಯಾನ ಡಿನ್ನರ್ಗೆ ಇನ್ವೈಟ್ ಮಾಡ್ತಾಳೆ. ಅವಳು ಮತ್ತು ವಿವಿಯನ್ ಅಡುಗೆ ಮಾಡ್ತೀವಿ ಅಂತ ಹೇಳಿದ್ದು ಅವರಿಗೆ ಸರ್ಪ್ರೈಸ್ ಆಗುತ್ತೆ. ಅವಳು ಅಡುಗೆ ಮಾಡ್ತಾರೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪ್ಲಾನ್ ಮಾಡಿದತೆ ಇಸಾಬೆಲ್ಲಾ ಕಾರ್ಸಿಕಾ ಅನ್ನೋ ಜಾಗಕ್ಕೆ ಹೋದ ವೆಕೇಶನ್ ಬಗ್ಗೆ ಕಥೆ ಹೇಳ್ತಾ ಕಿಚನ್ನಲ್ಲಿ ವಿವಿಯನ್ ಸಹಾಯ ಕೇಳಿದ್ಲು. ಮಳೆ ಬರೋ ಮುನ್ಸೂಚನೆ ವಿವಿಯನ್ಗೆ ಸಿಗುತ್ತೆ. ಅದೃಷ್ಟವಶಾತ್ ಇಸಾಬೆಲ್ಲಾ ಫ್ಯಾಮಿಲಿ ಡಿನ್ನರ್ನ ಸ್ಟೋರೇಜ್ ಬಾರ್ನ್ಗೆ ಶಿಫ್ಟ್ ಮಾಡೋ ಐಡಿಯಾ ಕೊಡ್ತಾಳೆ. ಊಟದ ವೇಳೆ ಇಸಾಬೆಲ್ಲಾ ತಾನು ಪ್ಲಾಂಟೇಶನ್ನಲ್ಲಿ ಮ್ಯಾಟ್ಗೆ ಹೇಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಕುತೂಹಲದಿಂದ ಅವಳು ಕ್ಲೌಡಿಯಾನ ಫ್ರಾಂಕ್ನ ಹೇಗೆ ಮೀಟ್ ಮಾಡಿದ್ರಿ, ಮದುವೆ ಹೇಗೆ ಆಯಿತು ಅಂತ ಕೇಳಿದ್ಲು. ಕ್ಲೌಡಿಯಾನ ಮೊದಲ ಗಂಡ ತೀರಿ ಹೋದ ಮೇಲೆ ಗಂಡನ ಎಸ್ಟೇಟ್ ಸೇರಿದಂತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಹ್ಯಾಂಡಲ್ ಮಾಡೋಕೆ ಅವಳಿಗೆ ಒಬ್ಬ ಲಾಯರ್ ಬೇಕಿತ್ತು. ಹಾಗೆ ಅವಳು ಫ್ರಾಂಕ್ ಪದೇ ಪದೇ ಮೀಟ್ ಮಾಡತೊಡಗಿದ್ರು. ಆಮೇಲೆ ಕ್ಲೌಡಿಯಾಗೆ ಫ್ರಾಂಕ್ ದಯಾಮಯಿ ಮತ್ತು ನಂಬಿಕಸ್ತ ಅಂತ ಅನಿಸ್ತು. ಮತ್ತು ಕೊನೆಗೆ ಅವಳು ಅವನನ್ನ ಪ್ರೀತಿಸೋಕೆ ಶುರು ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಇಬ್ಬರು ಕ್ರಿಮಿನಲ್ಸ್ ವಿಲ್ಲಾಗೆ ನುಗ್ಗಿ ಫ್ರಾಂಕ್ ಫ್ಯಾಮಿಲಿ ಒಡವೆಗಳನ್ನ ಕದಿಯೋಕೆ ಟ್ರೈ ಮಾಡ್ತಾರೆ. ಸರಿಯಾದ ಸಮಯಕ್ಕೆ ಮ್ಯಾಟ್ ಮತ್ತು ಫ್ಯಾಬಿಯೋ ಬಂದು ಅವರನ್ನ ಕಾಪಾಡ್ತಾರೆ. ಕಳ್ಳರು ಏನನ್ನೂ ತಗೊಂಡು ಹೋಗದಂತೆ ತಡಿತಾರೆ. ಫಕ್ ಯು, ಬಾಯಿ ಮುಚ್ಚು, ನೀವು ಹಿಂದೆ ಹೋಗಿ. ಓಕೆ 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 ಪರಿಸ್ಥಿತಿ ಕಂಟ್ರೋಲ್ ಆದ್ಮೇಲೆ ಮ್ಯಾಟ್ ಫ್ರಾಂಕ್ಗೆ ಕ್ಷಮೆ ಕೇಳಿ ತಾನು ಫ್ಯಾಬಿಯೋ ಗೆಸ್ಟ್ ಸುರಕ್ಷತೆ ನೋಡ್ಕೋತೀವಿ ಅಂತ ಭರವಸೆ ಕೊಡ್ತಾನೆ. ಫ್ರಾಂಕ್ ಫ್ಯಾಮಿಲಿ ಶೇಕ್ ಆಗಿರೋದು ನೋಡಿ ವಿವಿಯನ್ ಮೂಡ್ ಲೈಟ್ ಮಾಡೋಕೆ ಡ್ರಿಂಕ್ಸ್ ಜೊತೆ ರಿಲ್ಯಾಕ್ಸ್ ಮಾಡೋಣ ಅಂತಾಳೆ. ಸಂಜೆ ವಿವಿಯನ್ ಮ್ಯಾಟ್ ಚೈಲ್ಡ್ಹುಡ್ ಬಗ್ಗೆ ಹೇಳ್ತಾಳೆ. ಅವನು ಚಿಕ್ಕಂದಿನಿಂದ ಕಂಪ್ಯೂಟರ್ಗೆ ಅಂಟಿಕೊಂಡಿದ್ದ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದೇ ಪ್ಯಾಷನ್ ಸಾಫ್ಟ್ವೇರ್ ಕಂಪನಿ ಕಟ್ಟಿ ಸಕ್ಸಸ್ ತಂದುಕೊಡ್ತು. ಅದನ್ನ ಮಾರಿದ ಮೇಲೆ ಮ್ಯಾಟ್ ಆ ದುಡ್ಡಿಂದ ಈ ಪ್ಲಾಂಟೇಶನ್ ಕೊಂಡುಕೊಂಡು ಸಿಟಿ ಲೈಫ್ ಬಿಟ್ಟು ಇಲ್ಲಿಗೆ ಬನ. ಹಿಂದಿನ ರಾತ್ರಿ ವಿವಿಯನ್ ಹೇಳಿದ ಕಥೆ ಕೇಳಿದ ಮೇಲೆ ಇಸಾಬೆಲ್ಲಾ ಮ್ಯಾಟ್ ಹತ್ತಿರ ಹೋಗ್ತಾಳೆ.
ತಾನೇ ವಿಲ್ಲಾ ಮತ್ತು ಪ್ಲಾಂಟೇಶನ್ ಓನರ್ ಅಂತ ಯಾಕೆ ಹೇಳಿಲ್ಲ ಅಂತ ಅವಳಿಗೆ ಕ್ಯೂರಿಯಾಸಿಟಿ ಇತ್ತು. ಮ್ಯಾಟ್ಗೆ ಶಾಂತ ಲೈಫ್ ಇಷ್ಟ. ದುಡ್ಡಿದೆ ಅಂತ ಜನ ತನ್ನನ್ನು ಬೇರೆ ತರ ನೋಡೋದು ಅವನಿಗೆ ಇಷ್ಟ ಇಲ್ಲ. ಆಮೇಲೆ ಫ್ರಾಂಕ್ ಮತ್ತು ಕ್ಲೌಡಿಯಾ ಬರ್ತಾರೆ. ಕ್ಲೌಡಿಯಾ ಮಗಳ ಹತ್ತಿರ ಮನಸ್ಸು ಬಿಚ್ಚಿ ಮಾತಾಡೋಕೆ ಫ್ರಾಂಕ್ಗೆ ಹೇಳ್ತಾಳೆ. ಫ್ರಾಂಕ್ ಇಸಾಬೆಲ್ಲಾ ತಾಯಿ ಜೊತೆಗಿನ ಪಾಸ್ಟ್ ಬಗ್ಗೆ ಕಹಿ ಸತ್ಯ ಹೇಳ್ತಾನೆ. ಇಸಾಬೆಲ್ಲಾಗೆ 3 ವರ್ಷ ಇದ್ದಾಗ ಅವಳ ತಾಯಿಗೆ ಅಫೇರ್ ಇತ್ತು. ಆದರೂ ಫ್ರಾಂಕ್ ಡೈವೋರ್ಸ್ ಕೊಡಲಿಲ್ಲ. ಯಾಕಂದ್ರೆ ತಾನು ಕೆಲಸದಲ್ಲಿ ತುಂಬಾ ಬ್ಯೂಸಿ ಇದೆ ಅನ್ನೋ ಗಿಲ್ಟ್ ಅವನಲ್ಲಿತ್ತು. ಅವಳು ವಾಪಸ್ ಬರ್ತಾಳೆ ಅಂತ ಅವನು ವರ್ಷಗಟ್ಟಲೆ ಕಾದ. ಕೊನೆಗೆ ತನಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯವನ್ನ ಅವಳು ರಿವೀಲ್ ಮಾಡಿದ್ಲು. ಇಸಾಬೆಲ್ಲಾಗೆ 13 ವರ್ಷ ಇದ್ದಾಗ ಕಾಯಿಲೆ ಉಲ್ಬಣಗೊಂಡು ಅವಳ ತಾಯಿ ತೀರಿ ಹೋದ್ರು. ಫ್ರಾಂಕ್ ತನ್ನ ತಪ್ಪನ್ನ ಒಪ್ಕೊಳ್ತಾನೆ. ಈಗ ಇಸಾಬೆಲ್ಲಾ ಮತ್ತು ಹೊಸ ಫ್ಯಾಮಿಲಿ ಜೊತೆ ಹ್ಯಾಪಿ ಲೈಫ್ ಕಟ್ಟೋಕೆ ಚಾನ್ಸ್ ಕೇಳ್ತಾನೆ. ಆ ರಾತ್ರಿ ಕ್ಲಾಡಿಯಾ ಹೊರಗೆ ಹೋಗೋಣ ಅಂದಾಗ ಇಸಾಬೆಲ್ಲಾ ಬದಲಿಗೆ ಮ್ಯಾಟ್ನ ತನ್ನ ರೂಮ್ಗೆ ಕರೀತಾಳೆ. ಅವರಿಬ್ಬರೂ ಜೊತೆಗೆ ಇರ್ತಾರೆ. ಮರುದಿನ ಬೆಳಗ್ಗೆ ಇಸಾಬೆಲ್ಲಾ ಸಿಟಿಗೆ ಹೋಗೋ ಮುನ್ನ ಮ್ಯಾಟ್ಗೆ ಗುಡ್ ಬೈ ಹೇಳೋಕೆ ಹುಡುಕ್ತಿದ್ದಾಳೆ. ಫ್ರಾಂಕ್ ಮತ್ತು ಕ್ಲಾಡಿಯಾ ಹೊರಡೋಕೆ ಪ್ರಿಪೇರ್ ಆಗ್ತಿರುವಾಗ ಫ್ಯಾಬಿಯೋ ಮತ್ತು ವಿವಿಯನ್ ಫೇರ್ವೆಲ್ ಗಿಫ್ಟ್ಸ್ ತರ್ತಾರೆ. ಇಸಾಬೆಲ್ಲಾ ಗುಡ್ ಬೈ ಹೇಳ್ತಾಳೆ. ಆದ್ರೆ ದಾರಿಯಲ್ಲಿ ಮ್ಯಾಟ್ ಕಂಡಾಗ ಕಾರ್ ನಿಲ್ಲಿಸೋಕೆ ಹೇಳ್ತಾನೆ. ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಿರೋದು ಅವಳಿಗೆ ಅರಿವಾಗುತ್ತೆ. ಇಸಾಬೆಲ್ಲಾ ಆ ಪ್ಲಾಂಟೇಶನ್ನಲ್ಲೇ ಉಳ್ಕೊಂಡು ಅವನ ಜೊತೆ ಜೀವನ ಕಟ್ಟೋಕೆ ತಂದೆಯ ಪರ್ಮಿಷನ್ ಕೇಳ್ತಾಳೆ. ಮೊದಲು ಫ್ರಾಂಕ್ ಯೋಚಿಸ್ತಾನೆ. ಮಗಳು ಗಾರ್ಡನರ್ನ ಪ್ರೀತಿಸ್ತಿದ್ದಾಳೆ ಅಂದ್ಕೊಳ್ತಾನೆ. ಆದ್ರೆ ಮ್ಯಾಟ್ ತಾನೇ ಓನರ್ ಅಂತ ಹೇಳಿದ ಮೇಲೆ ಫ್ರಾಂಕ್ ಕೊನೆಗೂ ಇಸಾಬೆಲ್ಲಾ ನಿರ್ಧಾರವನ್ನು ಒಪ್ಕೊಳ್ತಾನೆ. ಕೊನೆಗೆ ಎಲ್ಲವೂ ಸರಿಯಾಗುತ್ತೆ. ಸೊ ಕಥೆ ನೀತಿ ಅಂದ್ರೆ ಸಿಗ್ನಲ್ ಹೋಗೋದು, ಥೆರಪಿ ಸ್ಕಿಪ್ ಮಾಡೋದು, ಗಾರ್ಡನರ್ ಜೊತೆ ಫ್ಲರ್ಟ್ ಮಾಡೋದು, ಇವಿಷ್ಟೇ ಸಾಕು ಲೈಫ್ ಅಪ್ಗ್ರೇಡ್ ಆಗೋಕೆ.